ನಮಸ್ಕಾರ ಆತ್ಮೀಯ ಸಾರಿಗೆ ನೌಕರ ಬಂಧುಗಳೇ, ನಾನು ಅನಿಲ್ ಕುಮಾರ್, ಸಾರಿಗೆ ನೌಕರ BMBC. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಮೊನ್ನೆ ಚಂದ್ರು ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತು ಮಾತಾಡ್ತೀನಿ. ಮಾನ್ಯ ಚಂದ್ರು ಅವರೇ, ಯಾಕ್ರಿ ಸಾರಿಗೆ ನೌಕರರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ? ಈ ಹೋರಾಟ ಮಾಡಬೇಡ ಅಂತ ಯಾರೂ ಹೇಳ್ತಾ ಇಲ್ಲ. ಹೋರಾಟ ಪ್ರತಿಯೊಬ್ಬರ ಹಕ್ಕು. ಆದರೆ ಜಂಟಿ ಸಮಿತಿಯವರು 29ನೇ ತಾರೀಕು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಅದಾದ ನಂತರ ನೀವು ಹೋರಾಟಕ್ಕೆ ಕರೆ ಕೊಡಬೇಕಾಯಿತು, ವಿಡಿಯೋ ಮಾಡಬೇಕಿತ್ತು. ಅಂದರೆ ಈ 29ನೇ ತಾರೀಕು ಹೋರಾಟನ ಮುರಿಯೋಕ್ಕ ಅಥವಾ ಹತ್ತಿಕ್ಕಕ್ಕ ಈ ವಿಡಿಯೋಗಳು ಮಾಡಿದ್ದೀರಾ ನೀವು? ಹಿಂದೆ ಆಗಸ್ಟ್ ತಿಂಗಳಲ್ಲಿ ಜಂಟಿ ಸಮಿತಿಯವರು ಮುಷ್ಕರು ಕರೆ ಕೊಟ್ಟಿದ್ದರು. ಅದು 3 ದಿವಸಕ್ಕೆ ಮುಂಚೆಗೆ ನೀವು ಉಪವಾಸ ಸತ್ಯಾಗ್ರಹ ಕರೆ ಕೊಟ್ಟಿದ್ದೀರಾ. ಇದರಲ್ಲೇ ಗೊತ್ತಾಗ್ತಿದೆ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಏನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಂಘಟನೆಯವರು ಒಗ್ಗಟ್ಟಾಗಬೇಕು. ಹಿಂದೆ ಮುಷ್ಕರಕ್ಕೆ ಜಂಟಿ ಸಮಿತಿಯವರು ಕರೆ ಕೊಟ್ಟಾಗ ನೀವು ಹೋಗಿ ಮುಷ್ಕರಕ್ಕೆ ಬೆಂಬಲ ಇಲ್ಲ ಅಂತ ಪ್ರೆಸ್ ಮೀಟ್ ಮಾಡಿದ್ದೀರಾ. ಈಗ ನೋಡಿದ್ರೆ 29ನೇ ತಾರೀಕು ಜಂಟಿ ಸಮಿತಿಯವರು ಬೆಂಗಳೂರು ಚಾಲೂ ಮಾಡಿದವ್ರೆ. ನೀವು ನೋಡಿದ್ರೆ ಮುಂದಿನ ತಿಂಗಳು ಉಪವಾಸ ಸತ್ಯಾಗ್ರಹ, ಶಿವರಾತ್ರಿ ಕಳ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ. ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ ಅಂತ? ನೋಡಿದ್ರೆ ಎಲ್ಲರೂ ಹೇಳ್ತೀರಾ, ಎಲ್ಲ ಚಂದ್ರು ಅವರು ಹೇಳ್ತಾರೆ, ಚರ್ಬಾಜಿ ಅವರು ಹೇಳ್ತಾರೆ, ಅನಾಸುಬ್ರಾವ್ ಅವರು ಹೇಳ್ತಾರೆ, ಎಲ್ಲ ಸಂಘಟನೆಯವ್ರ ಮುಖಂಡರುಗಳು ಎಲ್ಲರೂ ಹೇಳ್ತಿದ್ದೀರಾ ಒಗ್ಗಟ್ಟಾಗಬೇಕು ಅಂತ. ಎಲ್ಲರೂ ಒಗ್ಗಟ್ಟೈತೆ? ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ವೇತನ ಹೆಚ್ಚಳ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ವೇತನ ಹೆಚ್ಚಳ ಆಗಲ್ಲ. ಸರ್ಕಾರ ಏಕಪಕ್ಷೀಯವಾಗಿ ನಿರ್ಧಾರ ತಗೊಳುತ್ತೆ. ಆವಾಗ ಸಂಘಟನೆಗಳಿಗೆ ಉಳಿಗಾಲನೇ ಇಲ್ಲ. ಜಂಟಿ ಸಮಿತಿಯವರು 29ನೇ ತಾರೀಕು ಬೆಂಗಳೂರು ಚಾಲೂ ಮಾಡ್ತಿದ್ದೀರಾ. ಅಲ್ಲೇನಾಗುತ್ತೆ? ಅಲ್ಲೂ ಯಾರು ಸರ್ಕಾರದ ಪ್ರತಿನಿಧಿಗಳು ಯಾರು ಬರ್ತಾರೆ, ಇಲ್ಲಾಂದರೆ ಸಂಸ್ಥೆಯಿಂದ MD ಸಾಹೇಬ್ರುಗಳು ಯಾರು ಬರ್ತಾರೆ, ಬಂದು ಮುಖ್ಯಮಂತ್ರಿಗಳ ಹತ್ರನೋ ಅಥವಾ ಮುಂದಿನ ಒಂದು ಸಾರಿಗೆ ಮಿನಿಸ್ಟರ್ಗಳಿಂದನೋ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ನೀವು ವಾಪಸ್ ಹೋಗ್ತೀರಾ. ಮಾನ್ಯ ಚಂದ್ರು ಅವರೇ, ನೀವು ಅಷ್ಟೇ ಮುಂದಿನ ತಿಂಗಳು ಉಪವಾಸ ಸತ್ಯಾಗ್ರಹ ಮಾಡ್ತೀರಾ. ಉಪವಾಸ ಸತ್ಯಾಗ್ರಹ ಮಾಡಿದಾಗ ಅದು ಇರೋದೇ ನೀವು ಕಾನೂನಾತ್ಮಕವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಏನು ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದೀರಾ? ಹುಬ್ಳಿಲಿ ಬೆಳಗಾವಿಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ, ಬಳ್ಳಾರಿಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ, ಬೆಂಗಳೂರಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಅದು ಎಲ್ಲ ಕಡೆಯೂ ಇರೋದು ಒಂದೇ ನಿಯಮ. ಬೆಳಿಗ್ಗೆ 4 ಗಂಟೆಯಿಂದ ಸಂಜೆ 9 ಗಂಟೆಗೆ ಟೆಂಟ್ ಖಾಲಿ ಮಾಡ್ಕೊ ಹೋಗ್ತಾ ಇರಬೇಕು. ಅದೇ ರೀತಿ ನೀವು ಉಪವಾಸ ಸತ್ಯಾಗ್ರಹ ಈಗೂ ಮಾಡಿದ್ರು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಅಷ್ಟರಲ್ಲಿ ನೀವು ಟೆಂಟ್ ಖಾಲಿ ಮಾಡ್ಕೊಂಡು ಹೋಗಬೇಕು. ನೀವು ಟೆಂಟ್ ಖಾಲಿ ಮಾಡಲಿಲ್ಲ ಅಂದರೆ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟೇ. ಇದೇ ಹೋರಾಟಗಳು ನಮ್ಮ ಸಾರಿಗೆ ಸಂಘಟನೆಯಲ್ಲಿ ನಡೀತಾ ಇರೋದು. ಇದೇ ಹೋರಾಟಗಳು. ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡ್ತಾರೆ. ಯಾರು ಧರಣಿ ಸತ್ಯಾಗ್ರಹನ ಏನಾರು ಮಾಡಿದ್ರೆ ಮೀಟಿಂಗ್ ಕರೆಸ್ತೀವಿ ಅಂದ್ಬಿಟ್ಟು ಡೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುಂದೂಡ್ತಾರೆ. ಆದ್ದರಿಂದ ನಾನು ಎಲ್ಲ ಸಂಘಟನೆಗಳಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಸಂಘಟನೆಯವರು ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡಿದ್ರೇ ವೇತನ ಹೆಚ್ಚಳ ಪಡ್ಕೊಳ್ಳೋಕ್ಕೆ ಸಾಧ್ಯ. ಮತ್ತು ಚಂದ್ರವರು ಮೊನ್ನೆ ಒಂದು ಷಡಾಕ್ಷರಿ ಸರ್ ಬಗ್ಗೆ ಹೇಳಿದ್ದೀರ. ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಸರ್ ಬಗ್ಗೆ. ಅವರು ಡ್ಯೂಟಿಲಿ ಇಟ್ಕೊಂಡೇ ಹೋರಾಟ ಮಾಡ್ತಾವ್ರೆ. ನೀವು ಡ್ಯೂಟಿಗೆ ಬನ್ನಿ, ಡ್ಯೂಟಿಗೆ ಬರೋಕ್ಕೆ ನಿಮ್ಗೆ ಅವಕಾಶ ಇದೆ ಚಂದ್ರು. ನೀವು ಯಾಕೆ ಡ್ಯೂಟಿಗೆ ಬರ್ತಾ ಇಲ್ಲ? ನೀವು ಬಂದು ಡ್ಯೂಟಿಲಿ ಇಟ್ಕೊಂಡೇ ನೀವು ಈ ಥರ ಹೋರಾಟ ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ಮಾಡಿ. ಅವಾಗ ಒಪ್ಕೋತೀನಿ ಒಬ್ರು ಹೋರಾಟಗಾರ ಅಂತ. ಯಾವುದೇ ಹೋರಾಟಗಳು ಮಾಡ್ತಾ ಇರೋರ ವಿರುದ್ಧ ಆಗಲಿ, ಅವ್ರನ್ನ ಟೀಕೆ ಮಾಡೋದಾಗಲಿ ಮಾಡೋರು ಯಾವುದೇ ಕಾರಣವೂ ಹೋರಾಟಗಾರರಲ್ಲ. ಅವ್ರ ಹೋರಾಟ ಅವ್ರು ಮಾಡಲಿ, ನಿಮ್ಮ ಹೋರಾಟ ನೀವು ಮಾಡಿರಿ. ಒಂದು ಹೋರಾಟ ಹತ್ತಿಕ್ಕ ಕೆಲಸ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಚಂದ್ರು ಅವರ. ನಾನು ಹೇಳ್ತಾ ಇದ್ದೀನಿ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಎಲ್ಲ ನೌಕರರು ಅಂದರೆ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೇ ವೇತನ ಹೆಚ್ಚಳ ಪಡೆಯೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಸರ್ಕಾರ ಏಕಪಕ್ಷೀಯವಾಗಿ ನಿರ್ಧಾರ ಮಾಡುತ್ತೆ. ಇನ್ನಾದರೂ ಎಚ್ಚರಗೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾ ಇದ್ದೀರಿ, ಸಂಕ್ರಾಂತಿ ಆಯಿತು, ಯುಗಾದಿ ಆಯಿತು, ದೀಪಾವಳಿ ಆಯಿತು, ಪ್ರತಿ ವರ್ಷ ಬರ್ತಾನೆ ಇರ್ತದೆ, ಪ್ರತಿ ವರ್ಷ ಮಾಡ್ತಾನೆ ಇರಿ. ಸರ್ಕಾರ ಬಂದು 1.5 ವರ್ಷ ಆಗೈತೆ. ದಯವಿಟ್ಟು 2.5 ವರ್ಷ ಆಗೈತೆ ಸರ್ಕಾರ ಬಂದು. ಏನು ಮಾಡಿದೆಯಪ್ಪ ಚಂದ್ರು? ಅದೇ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರದ ಪ್ರಣಾಳಿಕೆ ಕೊಟ್ಟಿರೋದ್ರ ಬಗ್ಗೆ ಹೋರಾಟ ಮಾಡಿ ಪಡ್ಕೊಂಡವ್ರೆ. ನೀವು ಯಾಕಪ್ಪ ಹೋರಾಟ ಮಾಡಿ ಇಷ್ಟು ದಿವಸ ಪಡ್ಕೊಳ್ಳಿಲ್ಲ? ಈಗ ಯಾರು ಒಬ್ರು ಹೋರಾಟ ಮಾಡಿದ್ರೇ ಅವಾಗ ನೀನು ಹೋರಾಟ ಮಾಡೋಕ್ಕೆ ಕಿಚ್ಚು ಬಂದ್ಬಿಡ್ತದೆ, ತಲೆ ಬಂದ್ಬಿಡ್ತದ?
ಹೋರಾಟ ಮಾಡಬೇಕು ಅಂದರೆ ಮಾಡಪ್ಪ. ಯಾರು ಹೋರಾಟ ಕರೆ ಕೊಟ್ಟಾಗ ಅದಕ್ಕೆ ಮುಂಚೆ ಅದಾದಮೇಲೆ ಹೋರಾಟಕ್ಕೆ ಬರೋದು ಈ ಥರ ದಾರಿ ತಪ್ಪಿಸೋ ಕೆಲಸ ದಯವಿಟ್ಟು ಮಾಡಬೇಡಿ. ಚಂದ್ರು, ನೌಕರರು ನೊಂದು ಬೆಂದವರೆ, ಯಾವುದೇ ರೀತಿಯ ವೇತನ ಹೆಚ್ಚಳ ಆಗಲಿ ಅಂತ ಕಾಯ್ತಾ ಇದ್ದಾರೆ ನೌಕರರು. ದಯವಿಟ್ಟು ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡಿದ್ರೇ ವೇತನ ಹೆಚ್ಚಳ ಮತ್ತು 38 ತಿಂಗಳು ಅರಿಯರ್ಸ್ ಪಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲಾಂದರೆ 8 ಸಂಘಟನೆಗಳು ವೇತನ ಪರಿಷ್ಕರಣೆ, 8 ಸಂಘಟನೆಗಳು ಸರಿಸಮಾನ ವೇತನ ಅಂತ ಹೋದರೆ ಸರ್ಕಾರ ಗ್ಯಾರಂಟಿ ಏಕಪಕ್ಷ ನಿರ್ಧಾರ ತಗೊಳ್ಳುವಂಥ ಗ್ಯಾರಂಟಿ. ಇಷ್ಟೇಳಿ ನಾನು ಮಾತನ್ನ ಮುಗಿಸ್ತಾ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.